ಹಾಯ್ ಎಲ್ರಿಗೂ, ನಾನು ನಿಮ್ಮ ಟೆಕ್ ಝೂನ್ ಇನ್ ಕನ್ನಡ. ಎಲ್ಲರಿಗೂ ಟೆಕ್ ನ್ಯೂಸ್ ಎಪಿಸೋಡ್ 03ಗೆ ಸ್ವಾಗತ. ಗುರು, ಇವತ್ತಿನ ಟೆಕ್ ನ್ಯೂಸ್ ಬಗ್ಗೆ ಮಾತಾಡೋಣ. ಹಾಗೆ ನಿನ್ನೆ ಟೆಕ್ ನ್ಯೂಸ್ ಯಾರ್ಯಾರು ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ. ಇನ್ನು ಯಾರನ್ನ ಹೊಸಬ್ರು ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ದಯವಿಟ್ಟು ಲೈಕ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಪಕ್ಕದ ಬೆಲ್ಲೈಕನ್ನ ಒತ್ತಿ, ಯಾವುದೇ ಕಾರಣಕ್ಕೂ ಬೆಲ್ಲೈಕನ್ನ ಮರೆಯಲ್ಲೇ ಒತ್ತಿ. ಇಲ್ಲಾಂದ್ರೆ ನೆಕ್ಸ್ಟ್ ಬರತಕ್ಕಂಥ ಟೆಕ್ ನ್ಯೂಸಸ್ ಹಾಗೆ ಮೊಬೈಲ್ ಎಲ್ಲ ರಿವ್ಯೂಸ್ ಎಲ್ಲ ಮಾಡ್ತಾ ಇರ್ತೀವಿ ನಮ್ಮ ಚಾನಲಲ್ಲಿ. ಓಕೆನಾ ಗುರು? ನಾನು ಹೊಸ ಯೂಟ್ಯೂಬರ್ ಆಗಿರ್ತೀನಿ, ಸರಿನಾ ಗುರು? ಈಗ ಬನ್ನಿ ಇವತ್ತಿನ ಟೆಕ್ ನ್ಯೂಸ್ ಬಗ್ಗೆ ಮಾತಾಡೋಣ. ಮೊದಲನೇ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಇವತ್ತು ಯಾವ್ದ್ರ ಬಗ್ಗೆ ನಾವು ಮೊದಲನೇ ಟೆಕ್ ನ್ಯೂಸ್ನ ತಗೊಂತಿದೀವಿ ಅಂತಂದ್ರೆ, ಫಸ್ಟ್ OnePlus 13 ಫೋನ್ ಗೊತ್ತಿರ್ಬೋದು ನಿಮಗೆ. ಈ OnePlus 13 ಫೋನು ಆಲ್ ಓವರ್ ವರ್ಲ್ಡ್ ಅಲ್ಲೆಲ್ಲ ಏನಾದ್ರು ಲಾಂಚ್ ಆಗಿದೆ. ಬಟ್ ಇವರು ಸೋ ಎಕ್ಸೈಟೆಡ್ ಇದ್ದಾರೆ ಇಂಡಿಯಾದಲ್ಲೂ ಸಮೇತ ಲಾಂಚ್ ಮಾಡ್ಬೇಕಂತ. ಏನಪ್ಪಾ ಅಂತಂದ್ರೆ, ಇಂಡಿಯಾದಲ್ಲಿ ಯಾಕೆ ಲಾಂಚ್ ಮಾಡಿಲ್ಲ ಇವ್ರನ್ನ ಅಂತಂದ್ರೆ, ಸ್ವಲ್ಪ ಇದನ್ನ ತಗೊಳೋರು ಕಮ್ಮಿ ಅಂತ ಅನ್ಸುತ್ತೆ. ಅಂದ್ರೆ ಇದು ಫ್ಲಾಗ್ಶಿಪ್ ಲೆವೆಲ್ ಫೋನ್ಗಳಲ್ಲ, ಇವರವೆಲ್ಲ ಹೆವಿ ಹೈ ರೇಟ್ ಅಂತ ಹೇಳಿ ನಮ್ಮ ಇಂಡಿಯಾದವ್ರು ಯಾರು ಪರ್ಚೇಸ್ ಮಾಡಲ್ಲ ಅಂತ ಹೇಳಿ ಇವ್ರು ಬಿಟ್ಟಿಲ್ಲ. ಆದಷ್ಟು ನೋಡೋಣ. ಇವರು ಆಲ್ಮೋಸ್ಟ್ ಆಲ್ ಈಗ ಒಂದು ಲೀಕ್ಸ್ ಪ್ರಕಾರ, ಸಿಕ್ಕಿರೋ ಲೀಕ್ಸ್ ಪ್ರಕಾರ ಈ ಫೋನ್ ಐಫೋನ್ ಅಂತೀನಿ, OnePlus 13 ಫೋನು ಈ ಜನವರಿಗೆ ಲಾಂಚ್ ಆಗಲಿದೆ, 2025ಗೆ ಲಾಂಚ್ ಆಗಲಿದೆ ಅಂತ ನಮಗೆ ಸಿಕ್ಕಿರ್ತಕ್ಕಂಥ ಲೀಕ್ಸ್ ಇದೆ. ಇನ್ನು ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಪೋಕೋ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು. ಪೋಕೋದವರು ಒಳ್ಳೊಳ್ಳೆ ಫೋನ್ಸ್ನ, ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಫೋನ್ಸ್ನ ಲಾಂಚ್ ಮಾಡ್ತವ್ರೆ. ಒಳ್ಳೊಳ್ಳೆ ಬ್ರ್ಯಾಂಡ್ ಅಂದ್ರೆ ಅದೇ ಬ್ರ್ಯಾಂಡು, ಅದರಲ್ಲಿ ಒಳ್ಳೊಳ್ಳೆ ಸಖತ್ತಾಗಿರ್ತಕ್ಕಂಥ ಸ್ಪೆಸಿಫಿಕೇಶನ್ಸ್ ಇರ್ತಕ್ಕಂಥ ಒಂದು ಫೋನ್ಸ್ನ ಇವರು ಲಾಂಚ್ ಮಾಡ್ತಿದ್ದಾರೆ. ಸಖತ್ತಾಗಿರೋ ಫೋನ್ಸು. ಅದರಲ್ಲೂ ಫಸ್ಟ್ನೇ ಫೋನ್ ಯಾವ್ದಪ್ಪ ಅಂತಂದ್ರೆ ಪೋಕೋ M7 Pro 5G ಅಂತ ಒಂದು ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇನ್ನು ಅದರ ಜೊತೆಗೆ ಇನ್ನೂ ಒಂದು ಫೋನ್ ಬರ್ತಾ ಇದೆ ಕಾಂಪಿಟೇಟಿವ್ ಆಗಿ, ಅದರದ್ದೇ ಕಂಪನಿದು ಒಂದು ಫೋನು. ಅದು ಯಾವ್ದಪ್ಪ ಅಂತಂದ್ರೆ ಪೋಕೋ C75 5G ಅಂತ. ಈ ಎರಡು ಫೋನ್ಗಳನ್ನು ಇದೇ ಡಿಸೆಂಬರ್ 17ರಂದು ಫ್ಲಿಪ್ಕಾರ್ಟ್ನಲ್ಲಿ ಲಾಂಚ್ ಮಾಡಲಾಗಿದೆ. ಅಂದರೆ ಲಾಂಚ್ ಅಂದರೆ ಸೇಲಿಗೆ ಇಡ್ತಾ ಇದ್ದಾರೆ. ಯಾರಾದರೂ ಪರ್ಚೇಸ್ ಮಾಡ್ಬೇಕಂತ ಇದ್ರೆ ವೆಯ್ಟ್ ಮಾಡಿ ನೋಡೋಣ. ಅವಾಗ ನಾವು ಫೋನ್ ಯಾವ ಥರ ಇರುತ್ತೆ ಸ್ಪೆಸಿಫಿಕೇಶನ್ಸ್ ಅಂತ ಅದನ್ನು ನೋಡಿ ನಾವು ಪರ್ಚೇಸ್ ಮಾಡೋದಕ್ಕೆ ಹೇಳ್ತೀನಿ. ಪ್ರಿಫರಬಲಿ ಏನು ಬಡ್ಜೆಟ್ ಇರುತ್ತೆ ಎಲ್ಲ ಅವಾಗಲೇ ನಮಗೆ ಲೀಕ್ ಸಿಗುತ್ತಾ ಹೋಗುತ್ತೆ. ಸರಿ ಅವರು ಆದಷ್ಟು ವೆಯ್ಟ್ ಮಾಡೋಣ. ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಗುರು ಈಗ ಒಂದು ಇನ್ಸಿಡೆಂಟ್ ಆಗೈತೆ ರೀಸೆಂಟಾಗಿ, ಎಲ್ಲಂತ ನನಗೂ ಕರೆಕ್ಟಾಗಿ ಗೊತ್ತಾಗಲಿಲ್ಲ. ಇನ್ಸಿಡೆಂಟ್ ಪ್ರಕಾರ ಏನಂತಂದರೆ, ಈ ಮೊಬೈಲ್ ಚಾರ್ಜ್ ಇಟ್ಟಿರ್ತಾರಲ್ವಾ, ಆ ಚಾರ್ಜರಿಂದ ತೆಗಿಯೋದಕ್ಕೆ ಹೋಗಿ ಒಬ್ಬ ಮಹಿಳೆ ಸಾವನ್ನಪ್ಪಿದ್ದಾರೆ. ಹೆಂಗೆ ಅಂತಂದರೆ, ಮೊಬೈಲ್ನ ಹೋಗಿ ಚಾರ್ಜ್ ಇಟ್ಟಿರ್ತಾರಂತೆ, ಅದೇನೋ ಡ್ಯಾಮೇಜ್ ಆಗಿರುತ್ತಂತೆ. ಅದು ಡ್ಯಾಮೇಜ್ ಆಗಿರೋದ್ರಿಂದ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಗೊತ್ತಿರುತ್ತೇನೋ ಗೊತ್ತಿಲ್ಲ, ಬಟ್ ಅವರು ತೆಗಿಯುವಾಗ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ. ಅದು ಮಿಸ್ ಆಗಿ ಶಾಕ್ ಹೊಡೆದ್ಬಿಟ್ಟಿದೆ. ಶಾಕ್ ಹೊಡೆದು ಆ ಸೌಂಡ್ ಎಲ್ಲರಿಗೂ ಕೇಳಿಸಿತ್ತೆ, ಯಾರಿಗೂ ಹೊರಗಡೆ ಕೇಳಿಸಿ ಅವರು ನೋಡ್ಕೊಂಡು ಅರ್ಜೆಂಟಲ್ಲಿ ಬಂದು ಕೋದಿಂದ ಆ ವೈರ್ನೆಲ್ಲ ತೆಗೆದು ಅದನ್ನು ಆ ಹುಡುಗಿನ ಸೇವ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಅಂದರೆ ಫಸ್ಟ್ ಏಡ್ ಅಂದರೆ ಫಸ್ಟ್ ಏನೇನು ಮಾಡ್ಬೇಕು ಅದು ಮಾಡ್ಕೊಂಡು ಪ್ರಿಕಾಷನ್ಸ್ನ ತಗೊಂಡು ಅವರು ಕರ್ಕೊಂಡು ಹೋಗಿದ್ದಾರೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ವೇಳೆಯಲ್ಲಿ ಚಿಕಿತ್ಸೆ ಇದಾಗದಲ್ಲೇ ಅವರು ಡೈಡ್ ಆಗಿದ್ದಾರೆ. ನೋಡಿ, ಈ ರೀತಿ ಎಲ್ಲ ಆಗುತ್ತೆ. ಚಾರ್ಜ್ ಇಡುವಾಗಲೂ ಹುಷಾರಾಗಿರಿ. ಫೋನ್ ಚಾರ್ಜ್ ಇಟ್ಟು ಮತ್ತೆ ಎದ್ದೊತ್ತದು ಎಲ್ಲ ಎಳೆಯೋದು ಅವೆಲ್ಲ ಮಾಡಕ್ಕೆ ಹೋಗ್ಬಿಡಿ. ಚಾರ್ಜರ್ ಡ್ಯಾಮೇಜ್ ಇದ್ರೆ ಫಸ್ಟ್ ಚೆಕ್ ಮಾಡ್ಕೊಳ್ಳಿ, ಕೇಬಲ್ ಹೆಂಗಿದೆ ಏನೇನು ಕತೆ ಅಂತ ಎಲ್ಲ ಹೇಳ್ಕೊಂಡು ನೋಡಿ. ಸರಿನಾಗರು ಚೆಕ್ ಮಾಡ್ಕೊಂಡು ಚಾರ್ಜ್ ಇಡಿ. ಆದಷ್ಟು ಸೇಫ್ ಆಗಿರಿ. ಫೋನು ಎಷ್ಟು ಒಳ್ಳೇದು ಅಷ್ಟೇ ಡೇಂಜರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಗೊತ್ತಿರ್ಬೋದು ನಿಮಗೆ, ಟೆಲಿಕಾಂ ಕಂಪನಿಗಳು ಜಿಯೋ, ಏರ್ಟೆಲ್, ವೊಡಾಫೋನ್, ಐಡಿಯಾ, ಈ ಒಂದು ಇನ್ನು ಮಿಕ್ಕಿದ ಕಂಪನಿಗಳು ಇದಾವೆ. ವೊಡಾಫೋನ್, ಐಡಿಯಾ, ಜಿಯೋ, ಏರ್ಟೆಲ್, BSNL, ಈ ರೀತಿ ಹಲವಾರು ಕಂಪ್ನಿಗಳಿದಾವೆ. ಅದ್ರಾಗೂ ಈಗ ಟ್ರೆಂಡಿಂಗ್ ಅಲ್ಲಿ ಇದ್ದಿದ್ದು ಇಷ್ಟು ವರ್ಷ ಸದ್ಯಕ್ಕೆ ಏರ್ಟೆಲ್, ಜಿಯೋ, ವೊಡಾಫೋನ್, ಐಡಿಯಾ, ಈ ಒಂದು 4 ಕಂಪ್ನಿಗಳು ಹೆವಿ ಮುಂದಡಿಕೆ ಇದ್ವು. ಅಂದರೆ ಎಲ್ಲ ಪ್ರೈಸ್ ಎಲ್ಲ ಕಮ್ಮಿ ಮಾಡಿ ಹೆವಿ ಎಲ್ಲ ಆಫರ್ಸ್ ಎಲ್ಲ ಕೊಟ್ಟು ಚೆನ್ನಾಗೆಲ್ಲ ಬೆಳೆದ್ರು. ಆದರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಏನು ಮಾಡಿದ್ರು ಅಂದರೆ, ಪ್ರೈಸಸ್ನೆಲ್ಲ ಆದಷ್ಟು ಜಾಸ್ತಿ ಇನ್ಕ್ರೀಸ್ ಮಾಡಿಬಿಟ್ರು. ಎಲ್ಲಕ್ಕೂ 25% ಅಷ್ಟು ಏನೋ ಇನ್ಕ್ರೀಸ್ ಮಾಡಿದ್ರು. ಹಂಗೆ ಇನ್ಕ್ರೀಸ್ ಮಾಡಿದ ಮೇಲೆ ಅವ್ರಿಗೆ ಎಷ್ಟು ನಷ್ಟ ಆಗೈತೆ ಅಂದರೆ, ಎಷ್ಟೋ ಮಿಲಿಯನ್ ಜನರಷ್ಟು ಏನಕ್ಕೆ ಪೋರ್ಟ್ ಆಗಿದ್ದಾರೆ ಅಂದರೆ BSNLಗೆ ಪೋರ್ಟ್ ಆಗಿದ್ದಾರೆ. ಈಗ ಸದ್ದು ಮಾಡ್ತಿರೋದು ಅಂದರೆ BSNL. ಏನಕ್ಕಂತಂದರೆ BSNL ಹೊಸದಾಗಿ ಹೊಸ ಸ್ಕೀಮ್ ಹಾಕೊಂಡು ಲಾಂಚ್ ಮಾಡಿದ್ದಾರೆ. ಏನು ಮಾಡ್ತಾವ್ರು ಅಂತಂದ್ರೆ, ಅವರು ಈ BSNL ಅವರು 4G ಎಲ್ಲ ಚೆನ್ನಾಗಿರೋ ಒಂದು ನೆಟ್ವರ್ಕ್ ಅವ್ರು ಇದು ಮಾಡೋದಕ್ಕಂತೆಲ್ಲ ಇದು ಮಾಡ್ಕೊಂಡು ಅವರು ಲಾಂಚ್ ಮಾಡಿರೋದ್ರಿಂದ ಇದಕ್ಕೆ ಈ ಪ್ರೈಸ್ ಹೈಕ್ ಆಗಿರೋದ್ರಿಂದ, ಅವರು ಪ್ರೈಸ್ ಬಡ್ಜೆಟ್ ಕಮ್ಮಿ ಇರೋದ್ರಿಂದ ಎಲ್ಲರೂ ಅಲ್ಲಿಗೆ ಪೋರ್ಟ್ ಮಾಡ್ತಾವ್ರಂತೆ. ಈ ಒಂದು 3 ತಿಂಗಳು ಜೂನ್, ಜುಲೈಯಿಂದ ಹಿಡಿದು ಈ ಸೆಪ್ಟೆಂಬರ್ವರೆಗೂ ಆಗಿರ್ತಕ್ಕಂಥ ಪೋರ್ಟ್ಸ್ ಎಷ್ಟಪ್ಪ ಅಂತಂದ್ರೆ, ಅದಕ್ಕಿಂತ ಮುಂಚೆ ಆಲ್ಮೋಸ್ಟ್ ಆಲ್ ಒಂದು ಕಮ್ಮಿ ಅಂದ್ರೆ ಒಂದು 15-20 ಸಾವಿರ ಜನ ಏನೋ ಪೋರ್ಟ್ ಆಗಿದ್ರಂತೆ. ಬಟ್ ಈ ಜೂನ್ ಆದ ನಂತರ ಹೆಚ್ಚು ಕಮ್ಮಿ ಒಂದೊಂದು ತಿಂಗಳಿಗೂ 1.9 ಮಿಲಿಯನ್ ಮತ್ತೆ 2.9 ಮಿಲಿಯನ್ ಆ ರೀತಿ ಏನದು ಪೋರ್ಟ್ ಆಗ್ತಾನೆ ಇದಾರಂತೆ. ಅದನ್ನ ಬಿಟ್ರೆ ಈಗ ಟೋಟಲ್ ನಂಬರ್ ಆಫ್ ಎಷ್ಟು ಪೋರ್ಟ್ಸ್ ಆಗಿದಾವೆ ಸಿಮ್ಸ್ ಅಂದ್ರೆ ಎಷ್ಟು ಅಂದ್ರೆ 5.5 ಮಿಲಿಯನ್ ಅಷ್ಟು ಜನ ಪೋರ್ಟ್ ಮಾಡಿಸಿದಾರಂತೆ. ಅಷ್ಟೊಂದು ಜನ ಏನು ಗುರು, ಅಷ್ಟೊಂದು ಬೇಡಿಕೆ ಬಂದ್ಬಿಡುತ್ತೆ BSNLಗೆ. ಅಂದರೆ BSNLಗೆ ಬರಬೇಕಾದದ್ದೇ, ಯಾಕಂದ್ರೆ ಅದೊಂದು ಗೌರ್ಮೆಂಟ್ ಟೆಲಿಕಾಂ ಕಂಪನಿ ಆಗಿರುತ್ತೆ. ಸಖತ್ತಾಗೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತಿದೆ. ನೋಡೋಣ ಇನ್ನು ಮುಂದಕ್ಕೆ ಏನೇನು ಲೀಕ್ ಸಿಗುತ್ತೆ ಅಂತ ಅದ್ರ ಮೇಲೆ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು,
ಈ ಸೋಷಿಯಲ್ ಮೀಡಿಯಾ ಕಡೆಯಿಂದ. ಸೋಷಿಯಲ್ ಮೀಡಿಯಾದಲ್ಲಿ ಏನಪ್ಪ ಆಗ್ತೈತೆ ಅಂತಂದರೆ, ಸೋಷಿಯಲ್ ಮೀಡಿಯಾ ಬಂದುಬಿಟ್ಟು ಈಗ ಅಂಡರ್ 15 to 14 ಏಜ್ ಕಮ್ಮಿ ಇರ್ತಾರಲ್ಲ, ಆ ಏಜಿನ ಒಂದು ಸ್ಟೂಡೆಂಟ್ಸು, ಅದರ ಸ್ಟೂಡೆಂಟ್ಸ್ ಅವ್ರ ಮಕ್ಕಳು ಯಾರ್ಯಾರು ಇರ್ತಾರೋ ಅವರ ಒಂದು ಐಡಿಗಳನ್ನ ಬ್ಯಾನ್ ಮಾಡ್ತಿದ್ದಾರೆ. ಅಂದರೆ 15ರಿಂದ ಚಿಲ್ಡ್ರನ್ಸ್ ಮಕ್ಕಳು ಅಂತ ಹೇಳ್ತಾರಲ್ಲ, ಅವ್ರ 15 ವರ್ಷದ ಕೆಳಗಡೆ ಇರ್ತಕ್ಕಂಥ ಅವ್ರ ಐಡಿಗಳು ಅಂದರೆ ಸೋಷಿಯಲ್ ಮೀಡಿಯಾ ಇರ್ತಾವಲ್ಲ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಆ ಥರ ಎಲ್ಲ ಇರ್ತಾವಲ್ಲ, ಆ ಆ್ಯಪಿನ ಅಕೌಂಟ್ಸ್ನ ಬ್ಯಾನ್ ಮಾಡ್ತಿದ್ದಾರೆ. ಏನಪ್ಪ ಅಂತಂದರೆ ಇದು ಇಂಡಿಯನ್ ಗೌರ್ಮೆಂಟಿಂದ ಬಂದೈತೆ. ಹಂಗೆ ಇದು ಎಲ್ಲ ಸರ್ವೆ ಪ್ರಕಾರ ನಡೀತಿರೋದ್ರಿಂದ ಅಂದರೆ ಅಪ್ರಾಕ್ಸಿಮೇಟ್ US ಎಲ್ಲ ಕಂಪೇರ್ ಮಾಡಿದರೆ ಒಂದು 40-42 ಲಕ್ಷ ಜನ ಅಷ್ಟು ಎಲ್ಲ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿದ್ರೆ ಇಲ್ಲಿ ಭಾಳ ಅಡಿಕ್ಟ್ ಆಗಿದ್ದಾರೆ ಅಂತ ಇಂಡಿಯಾದಲ್ಲಿ. ಹಾಗೆ ಆದ ಕಾರಣಗಳಿಂದ ಅವರು ಏನು ಮಾಡ್ತಿದ್ದಾರೆ, ಬ್ಯಾನ್ ಮಾಡೋದಕ್ಕೆ ಇದು ಮಾಡಿದರೆ. ಆ ಒಂದು ರೂಲ್ ಬಂದ ತಕ್ಷಣವೇ ಟ್ವಿಟರ್ನಲ್ಲಿ ಏನಾಗಿದೆಯಪ್ಪ ಅಂತಂದರೆ, ಈ ಟ್ವಿಟರ್ ಎಕ್ಸ್ ಗೊತ್ತಿರೋವಲ್ಲ ನಿಮಗೆ, ಅದರಲ್ಲಿ ಆಲ್ಮೋಸ್ಟ್ ಆಲ್ ಒಂದು 90 to 99% ನಾವು ಎಲ್ಲ ಅಕೌಂಟ್ಸ್ನ ಬ್ಯಾನ್ ಮಾಡಿದ್ದೀವಿ, ಚಿಲ್ಡ್ರನ್ಸ್ ಅಕೌಂಟ್ಸ್ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇದೊಂದು ಬಂದ್ಬಿಟ್ಟಿರ್ತಕ್ಕಂಥದ್ದು ರಿಪೋರ್ಟ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದುಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ ಗೊತ್ತಿರ್ಬೋದು. ಈಗ ರೀಸೆಂಟ್ ಡೇಸಲ್ಲಿ ಹೆವಿ ಸದ್ದು ಮಾಡ್ತಿರ್ತಕ್ಕಂಥದ್ದು IQ13 ಫೋನಲ್ಲಿ ಏನಪ್ಪ ಆಯ್ತಂದರೆ, ಸ್ನ್ಯಾಪ್ಡ್ರ್ಯಾಗನ್ 8 Elite ಪ್ರೊಸೆಸರ್ ಇತ್ತಲ್ಲ, ಆ ಪ್ರೊಸೆಸರ್ನ ನೆಕ್ಸ್ಟ್ ವರ್ಷನ್ ಪ್ರೊಸೆಸರ್ ಬರ್ತಾ ಇದೆ. ಈ ರೀಸೆಂಟ್ ಇನ್ನು ಸ್ವಲ್ಪ ದಿನಗಳಲ್ಲಿ ಲಾಂಚ್ ಆಗುತ್ತಂತೆ. ಅವರು ಇದನ್ನ ಥಿಂಕ್ ಮಾಡ್ಯಾರಂತೆ. ಈ ಲೀಕ್ಸ್ ಪ್ರಕಾರ, ನನಗೆ ಸಿಕ್ಕಿರೋ ಪ್ರಕಾರ ಲೀಕ್ಸ್ ಪ್ರಕಾರ ಏನಪ್ಪ ಅಂದರೆ, ಸ್ನ್ಯಾಪ್ಡ್ರ್ಯಾಗನ್ 8 Gen 2 ಅಂತ ಒಂದು ಪ್ರೊಸೆಸರ್ ಬರುತ್ತೆ. ಅದ್ರ ಜೊತೆಗೆ ಇನ್ನೊಂದು 8 Elite ಪ್ರೊಸೆಸರಿಗಿಂತ ಅದು ಹೆವಿ ಪವರ್ಫುಲ್ ಇರುತ್ತಂತೆ. 8 Gen 2 ಅನ್ನೋದು ಪ್ರೊಸೆಸರು, ಸ್ನ್ಯಾಪ್ಡ್ರ್ಯಾಗನ್ 8 Gen 2 ಅನ್ನೋದು ರಿಲೀಸ್ ಮಾಡ್ತೀವಿ ಅಂತ ಹೇಳವ್ರೆ ಅವರು ಸ್ನ್ಯಾಪ್ಡ್ರ್ಯಾಗನ್ ಕಂಪನಿ ಕಡೆಯಿಂದ. ಆ ಪ್ರೊಸೆಸರು ಎಷ್ಟು ಪರ್ಸೆಂಟ್ ಆಫ್ 8 Eliteಗಿಂತ ಸ್ಪೀಡ್ ಇರುತ್ತೆ ಅಂತ ಹೇಳಿದ್ದಾರೆ ಅಂತಂದರೆ 20%, ಸುಮಾರು ಅದಕ್ಕಿಂತ 20% ಅಷ್ಟು ಸ್ಪೀಡ್ ಇರುತ್ತೆ. ಅಂದರೆ ಈಗ ಒಂದು ಕಾರ್ 160 ಹೋಗ್ತಾ ಇದೆ ಅಂದರೆ ಅದಕ್ಕಿಂತ ಸ್ಪೀಡು ಎಷ್ಟು 20% ಅಂದರೆ ಇನ್ನು 10 km/h ಸ್ಪೀಡಲ್ಲಿ ಮುಂದಕ್ಕೆ ಹೋಗುತ್ತೆ ಅಂತ ಒಂದು ಇದಂತ ಒಂದು ಎಕ್ಸಾಂಪಲ್ ಕೊಡ್ಬೋದು. ಅಷ್ಟು ಸ್ಪೀಡ್ ಕೆಪಾಸಿಟಿನ ಹೊಂದಿರತಕ್ಕಂಥ ಒಂದು ಸ್ನ್ಯಾಪ್ಡ್ರ್ಯಾಗನ್ Elite ಪ್ರೊಸೆಸರ್ನ ಲಾಂಚ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾವ್ರೆ. ಸರಿನಾ ಗುರು? ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದುಬಿಟ್ಟು ಗುರು, ಕಲಬುರಗಿ ಗೊತ್ತಿರ್ಬೋದು. ನೆಕ್ಸ್ಟ್ ಟೆಕ್ ನ್ಯೂಸು, ಕಲಬುರಗಿಯ ಒಂದು PUC ಹುಡುಗಿ, ಅಂದರೆ PUC ವಿದ್ಯಾರ್ಥಿನಿ. ಆ ವಿದ್ಯಾರ್ಥಿನಿ ಏನು ಮಾಡ್ಕೊಂಡೈತೆ ಅಂದರೆ, ಹಾಸ್ಟೆಲಲ್ಲಿ ಓದ್ತಿರುತ್ತಂತೆ. ಏನು ಕಾರಣದಿಂದ ಹುಡುಗಿ ಸೂಸೈಡ್ ಮಾಡ್ಕೊಂಡಿದೆ ಅಂತ ಗೊತ್ತಿಲ್ಲ. ಅದು ಏನಂತನೂ ಗೊತ್ತಿಲ್ಲ. ಪೊಲೀಸ್ನವರು ಈಗ ತನಿಖೆ ಮಾಡ್ದವ್ರಂತೆ. ಏನು ಮಾಡಿದೆ ಅಂದರೆ, ಹಾಸ್ಟೆಲ್ಲಾಗೆ ಎಲ್ಲರೂ ಹುಡುಗರಿದ್ದಾಗ ಎಲ್ಲ ಚೆನ್ನಾಗೈತೆ, ಹುಡುಗಿಯರೆಲ್ಲ ಜೊತೆಗಿದ್ದಾಗ, ಅವರೆಲ್ಲ ಫ್ರೆಂಡ್ಸ್ ಎಲ್ಲ ಇದ್ದಾಗ, ಬಟ್ ಎಲ್ಲರೂ ಯಾರೂ ಇಲ್ಲದ ಟೈಮಲ್ಲಿ ಹೋಗಿ ಸೂಸೈಡ್ ಮಾಡ್ಕೊಂಬಿಟ್ಟಿದೆ, ನೇಣು ಹಾಕೊಂಬಿಟ್ಟೈತಂತೆ. ಇದೊಂದು ಸ್ಯಾಡ್ ನ್ಯೂಸ್ ಆಗಿರುತ್ತೆ ಇವತ್ತಿಂದು. ಅದೇ ಗುರು, ಏನು ಮಾಡೋಕ್ಕಾಗೋದಿಲ್ಲ, ಒಂದೊಂದು ಇದಾಗ್ತಿರುತ್ತೆ. ಇನ್ನೂ ಒಂದು ಟೆಕ್ ನ್ಯೂಸ್ ನನಗೆ ಸಿಕ್ಕಿದ್ದು, ಅದು ಕರೆಕ್ಟಾಗಿ ಇಮೇಜಸ್ ಎಲ್ಲ ಸಿಗಲಿಲ್ಲ. ಏನಪ್ಪ ಅಂತಂದರೆ, ಈ ಯಾವ ಡಿಸ್ಟಿಕ್ ಅಂದರೆ ಯಾದಗಿರಿನ ಕಲಬುರಗಿನ ಗೊತ್ತಿಲ್ಲ, ಕರೆಕ್ಟಾಗಿ ನನಗೆ ಕನ್ಫರ್ಮೇಷನ್ ಇಲ್ಲ. ನೋಡೋಣ. ಸರಿನಾ ಗುರು? ನೆಕ್ಸ್ಟ್ ಟೆಕ್ ನ್ಯೂಸಾಗಿ ಹೇಳೋಣ. ಆ ಟೆಕ್ ನ್ಯೂಸಲ್ಲಿ ಏನಪ್ಪ ಅಂತಂದ್ರೆ, ಆ ಹುಡುಗಿ 5th ಸ್ಟ್ಯಾಂಡರ್ಡ್ ಓದ್ತಿರುತ್ತಂತೆ. ಅವ್ರ ಹೆಡ್ ಮಾಸ್ಟ್ರೇ ಅವ್ರ ಮೇಲೆ ಹರಾಸ್ಮೆಂಟ್ ಇದು ಮಾಡಿದ್ದಾರೆ. ಹರಾಸ್ ಎಲ್ಲ ಇದು ಮಾಡಿ ಪಾಪ ಆ ಒಂದು ಇದಾಗಿ ಪೊಲೀಸ್ನವರೆಲ್ಲ ಹಿಡಿದು ಅವ್ರನ್ನೆಲ್ಲ ಇದು ಮಾಡಿದ್ದಾರೆ. ಅದರಿಂದ ಬಂದೆಲ್ಲ ನಡೆದೈತೆ ಒಂದು ಡಿಸ್ಟಿಕ್. ಅದು ಕಲಬುರಗಿನೇ ಇರಬೇಕು ಅನ್ಸುತ್ತೆ, ಐ ಗೆಸ್ ಕಲಬುರಗಿ ಇರಬೇಕು. ಆ ಥರ ಎಲ್ಲ ಆಗಿಬಿಟ್ಟಿದೆ. ಆ ಥರ ಎಲ್ಲ ಮಾಡಬಾರ್ದು. ಟೀಚರ್ಸ್ ಮೇಲೆ ಎಷ್ಟು ಗೌರವ ಇರುತ್ತೆ ಅದೆಲ್ಲ ಕಮ್ಮಿ ಆಗುತ್ತೆ ತಾನೆ. ಅವ್ರು ಹೆಡ್ ಮಾಸ್ಟರ್ ಥರ ಅವ್ರ ವ್ಯಾಲ್ಯೂನ ಉಳಿಸ್ಕೊಬೇಕಾಯಿತು. ಬಟ್ ಅವ್ರು ಈ ರೀತಿ ಮಾಡೋದ್ರಿಂದ ಅವರಿಗೆಲ್ಲ ಕೇಸ್ ಆಗಿ ಅವರೆಲ್ಲ ಪೊಲೀಸ್ ಸ್ಟೇಷನಲ್ಲೆಲ್ಲ ಇದ್ದಾರೆ, ಜೈಲಿಗೆಲ್ಲ ಹಾಕಿದ್ದಾರಂತೆ. ಬಟ್ ಅವ್ರಿಗೆ ಏನದು ನೇಣು ಶಿಕ್ಷೆ ಸಿಗಬೇಕಂತೇಳಿ, ಅಂದರೆ ಗಲ್ ಶಿಕ್ಷೆ ಸಿಗಬೇಕಂತೇಳಿ ಎಲ್ಲ ಬಂದು ಎಲ್ಲ ಮಾಡಿದ್ರಂತೆ. ನೋಡಬೇಕು ಏನೇನಾಗುತ್ತೆ. ಅದು ನ್ಯೂಸ್ ಏನಾದ್ರು ಸಿಕ್ಕರೆ ನೆಕ್ಸ್ಟ್ ಟೆಕ್ ನ್ಯೂಸಲ್ಲಿ ಹೇಳ್ತೀನಿ. ಓಕೆ, ಇವತ್ತಿನ ಟೆಕ್ ನ್ಯೂಸ್ ಇಷ್ಟು ನನಗೆ ಇಂಪಾರ್ಟೆಂಟ್ ಅನಿಸಿದ್ದು, ಹಂಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು. ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಯಾರನ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್.